ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಆಮೇಲೆ ಇದು ರುಬ್ಬಕ್ಕೆ ಮಸಾಲೆ ರುಬ್ಬಕ್ಕೆ ಇದು 15ರಿಂದ 15 ಹಸಿ ಮೆಣಸಿನ್ಕಾಯಿ, 2 ಈರುಳ್ಳಿ, ಇದು ಹುರಿಯೋಕ್ಕೆ ಫ್ರೈ ಮಾಡೋಕ್ಕೆ ನನಗೆ ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡೋದು. ಇದು 1 ಈರುಳ್ಳಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಇದೆಲ್ಲ ಫ್ರೈ ಮಾಡಿಕೊಂಡು ಇದು ಹಸಿದು ಇದು ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ರುಬ್ಬೋದು, ಮಿಕ್ಸಿಗೆ ಹಾಕ್ಕೊಳೋದು. ಇದು ತೆಂಗಿನಕಾಯಿ ಲಾಸ್ಟಲ್ಲಿ ಹಾಕ್ಕೊಳೋದು, ತೆಂಗಿನಕಾಯಿ, ಚಕ್ಕೆ ಲವಂಗ, ಸ್ವಲ್ಪ ಗಸಗಸೆ, ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಮೆಣಸು, ಸ್ವಲ್ಪ ಕಸೂರಿ ಮೆಂತಿ. ಆಮೇಲೆ ಇದಕ್ಕೆ 1 ಈರುಳ್ಳಿ, ಒಂದೇ 1 ಟೊಮೊಟೊ, 4 ಹಸಿಮೆಣಸಿನ್ಕಾಯಿ, ಕಸೂರಿ ಮೆಂತಿ ಸ್ವಲ್ಪ. ಇದು ಮಟನ್ಗೆ ಒಗ್ಗರಣೆ ಮಾಡಿ ಹಾಕ್ಕೊಳೋದು. ನಂತರ ಇದು ಮಸಾಲೆ ರುಬ್ಬಿ ಅದ್ರ ಜೊತೆಗೆ ಹಾಕ್ಕೊಂಡು ಕಲಿಸೋದು. ಆಮೇಲೆ ಇದು 2.5 ಸ್ಪೂನು ಧನಿಯಾ ಪೌಡ್ರು, 1.5 ಸ್ಪೂನ್ ಆಗೋಷ್ಟು ಚಿಕನ್ ಪೌಡ್ರು, 4 ಸ್ಪೂನ್ ಆಗೋಷ್ಟು ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಮೆಣಸಿನಕಾಯಿ, ಒಣಗಿದ ಮೆಣಸಿನಕಾಯಿ ಅದರಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಅದು ಫ್ರೈ ಆಗೋದ್ರಲ್ಲಿ ಸ್ವಲ್ಪ ಹಸಿ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಧನಿಯಾ ಪೌಡ್ರು, ಇದರಲ್ಲಿ 2.5 ಸ್ಪೂನು ಧನಿಯಾ ಪೌಡ್ರು, ಹುರಿದಿರೋದು ಮೆಣಸಿನಕಾಯಿ ಮತ್ತು 2 ಈರುಳ್ಳಿ
ಫ್ರೈ ಮಾಡ್ಕೊಂಡಿರೋದು ಇದು ಒಳಗಡೆ ಹಾಕ್ತಾಯಿದ್ದೀನಿ. ಇದು ಮಸಾಲೆ ರುಬ್ಬೋದು. ಈರುಳ್ಳಿ, ಕಸೂರಿ ಮೆಣಸು, ಮೆಣಸಿನ್ಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಸೂರಿ ಮೆಣಸು ಒಗ್ಗರಣೆಗೆ ಹಾಕಿದೆ. ಆಮೇಲೆ ಟೊಮೊಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಎಣ್ಣೆ ಬಿಟ್ಕೊಳೋವರೆಗೂ ಉರಿಬೇಕು. ಆಮೇಲೆ ಚಿಕನ್ ಹಾಕ್ತಾಯಿದ್ದೀನಿ. ಹಾಕ್ತಾಯಿದ್ದೀನಿ. ಬಿಡಬೇಕು ಅಷ್ಟೇ. ಇಷ್ಟು ಮಿಕ್ಸಿಗೆ ಹಾಕಿ ರುಬ್ಕೊಂಡ್ಬಾರ್ದು. ಚೆನ್ನಾಗಿ ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಬಿರೋದು. ಇದನ್ನು ಹಾಕ್ಬಿಟ್ಮೇಲೆ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡನೇ ಸರ್ತಿ ರುಬ್ಬಿ ಹಾಕೋಕ್ಕೆ ಮಸಾಲೆ. ಇದಷ್ಟು ತೆಂಗಿನಕಾಯಿ, ಅರ್ಧ ಹೋಳು ತೆಂಗಿನಕಾಯಿ, ಚಕ್ಕೆ ಲವಂಗ, ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಗಸಗಸೆ, ಸ್ವಲ್ಪ ಶುಂಠಿ, ಮೆಣಸು, ಸ್ವಲ್ಪ ಸೋಂಪು, ಸ್ವಲ್ಪ ಇದನ್ನು ಹಾಕಿ ನೈಸಾಗಿ ರುಬ್ಕೊಬೇಕು. ತೆಂಗಿನಕಾಯಿ, ಚಕ್ಕೆ ಲವಂಗ, ಮೆಣಸು, ಸೋಂಪು, ಬೆಳ್ಳುಳ್ಳಿ ಎಲ್ಲ ಹಾಕಿ ಎರಡನೇ ಸರಿ ಮಸಾಲೆ ಮಿಕ್ಸಿಗೆ ಹಾಕಿ ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ರಿ. ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದಿಬೇಕು. ಇದು ಕುದಿಯಕ್ಕೆ ಬಿಡ್ರಿ ಸ್ವಲ್ಪ ಹೊತ್ತು. ಇದೇನು ಚೆನ್ನಾಗಿ ಕುದಿದಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಚಿಕನ್ ಪೌಡ್ರ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಡಿ. ಸ್ವಲ್ಪ ಉಪ್ಪು ಕಡಿಮೆ ಇದ್ದಂಗಿದೆ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ.